ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಆಹಾರದಿಂದ ಮಧುಮೇಹವನ್ನು ಗುಣಪಡಿಸಿಕೊಳ್ಳಿ ಅಂತ. ಆಶ್ಚರ್ಯ ಅನಿಸ್ಬೋದಲ್ಲ ತಮ್ಮೆಲ್ಲರಿಗೂ. ಯಾಕಂದರೆ ತುಂಬ ಜನರ ತಲೆಯಲ್ಲಿ ಏನಿದೆ, ಡಯಾಬಿಟೀಸ್ ಒಂದು ಸರಿ ಬಂತು ಅಂದರೆ ವಾಸಿ ಆಗೋದಿಲ್ಲ ಅಂತ. ಬಟ್ ಅದು ತಪ್ಪು. ಅದರಲ್ಲೂ ಟೈಪ್ 2 ಡಯಾಬಿಟೀಸು 100% ನೀವು ಕರೆಕ್ಟಾಗಿ ಡಯಟು ಲೈಫ್ ಸ್ಟೈಲು ಸರಿ ಇಟ್ಕೊಳ್ತು ಅಂತಂದರೆ 100% ತಾವು ರಿವರ್ಸ್ ಮಾಡ್ಬೋದು. ಬಟ್ ಇದೆಲ್ಲವೂ ಡಿಪೆಂಡ್ಸು ನೀವು ಯಾವ ಥರ ಈ ಮಧುಮೇಹದ ಬಗ್ಗೆ ತಿಳ್ಕೊಳ್ತೀರಾ, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಯಾವ ಥರ ಡಯಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ತಾ ಇದ್ದೀರಾ, ಅದು ತುಂಬ ಕೌಂಟ್ ಆಗುತ್ತೆ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ಬಂದು ನಾನು ತಮ್ಮೆಲ್ಲರಿಗೂ ವಿಶೇಷವಾಗಿ ಈ ಆಹಾರ ಪದಾರ್ಥಗಳಲ್ಲಿ ಯಾವುದ್ಯಾವುದನ್ನು ಸೆಲೆಕ್ಟ್ ಮಾಡಿದರೆ ತಾವು ಈ ಟೈಪ್ 2 ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು ಅಂತಲೇ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇದಕ್ಕೂ ಮುಖ್ಯವಾಗಿ ತಾವು ಏನು ತಿಳ್ಕೊಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಡಯಾಬಿಟೀಸು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡಿ. ನಾವು ಯಾವುದೇ ಥರದ ಆಹಾರ ತಿಂದರೆ ಅದು ಫಸ್ಟು ಬಾಡಿನಲ್ಲಿ ಶುಗರಾಗಿ ಕನ್ವರ್ಟ್ ಆಗುತ್ತೆ. ಆ ಶುಗರಾಗಿ ಕನ್ವರ್ಟ್ ಆಗಿರ್ತಕ್ಕಂಥ ಆಹಾರ ಪದಾರ್ಥ ಏನಿದೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಇನ್ಸುಲಿನ್ ಜೊತೆಗೆ ಸೇರಿಬಿಟ್ಟು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಶುಗರ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದೇ ನಮ್ಮದು ಮಧುಮೇಹದಲ್ಲಿ ಆಗ್ತಕ್ಕಂಥ ಒಂದು ಬಾಡಿನಲ್ಲಿ ಪ್ರಕ್ರಿಯೆ. ಸೊ ಯಾವಾಗ ಇನ್ಸುಲಿನ್ನು ಪ್ರಮಾಣ ಕಡಿಮೆ ಆಗಿದ್ರೂ ಮಧುಮೇಹ ಬರುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಇದ್ದರೂ ಕೂಡ ಮಧುಮೇಹ ಬರುತ್ತೆ, ಅಥವಾ ಬಾಡಿನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು ಅಂದರೂ ಕೂಡ ಮಧುಮೇಹ ಬರುತ್ತೆ. ಈಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ತಮಗೆಲ್ಲ ಗೊತ್ತು ಸಕ್ಕರೆ, ಬೆಲ್ಲ, ಜೇನುತುಪ್ಪ ಏನೇ ಸ್ವೀಟ್ ಇರೋದು ತಿಂದರೆ ಶುಗರ್ ಹೆಚ್ಚಿಗೆ ಆಗುತ್ತೆ ಅಂತ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಯಾವ ಥರ ತಮಗೆ ಯಾವ ಆಹಾರದಲ್ಲಿ ಎಷ್ಟು ಪ್ರಮಾಣದ ಶುಗರ್ ಇದೆ ಅಂತ ಹೇಗೆ ತಿಳ್ಕೊಬೇಕು ಅಂತ ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿದೆ ನಾನು. ನೋಡಿ, ಈ ಶುಗರಲ್ಲಿ ಏನಾಗುತ್ತೆ, ಆವಾಗ ಹೇಳ್ದಂಗೆ ತಿಂದಿರೋ ಎಲ್ಲ ಆಹಾರ ಕೂಡ ಶುಗರಾಗಿ ಕನ್ವರ್ಟ್ ಆಗುತ್ತೆ. ಇಷ್ಟೇ, ಕೆಲವೊಂದು ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಬಿಡುಗಡೆ ಮಾಡುತ್ತೆ, ಕೆಲವೊಂದು ಕಡಿಮೆ ಪ್ರಮಾಣದಲ್ಲಿ ಬಿಡುತ್ತೆ. ಅದಕ್ಕೆ ಸೊಪ್ಪುಗಳು, ಹಸಿರು ತರಕಾರಿಗಳು, ಕಾಳು ಪಲ್ಯಗಳು, ರೊಟ್ಟಿ ಅಂಥದ್ದೆಲ್ಲ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಯಾಕಂದ್ರಲ್ಲಿ ಸಕ್ಕರೆ ಪ್ರಮಾಣ ತುಂಬ ಕಡಿಮೆ ಇದೆ. ಹಾಗೆ ಇದು ಹೇಗೆ ತಿಳ್ಕೊಬೇಕು? ಹೌದು, ನಮಗೆ ಬರೀ ಸ್ವೀಟ್ ಮಾತ್ರ ಗೊತ್ತು, ಯಾವುದೇ ಥರದ ಸ್ವೀಟ್ಗಳು ತಿನ್ನಬಾರ್ದು ಅಂತ. ಬಟ್ ಬೇರೆದ್ರಲ್ಲೂ ಸ್ವೀಟ್ ಇದೆ ಅಂದರೆ ಹಾಗೆ ಏನು ತಿನ್ನಬೇಕು? ಅದಕ್ಕೆ ಅಂತಲೇ ತುಂಬ ಸೈಂಟಿಫಿಕ್ಕಾಗಿ, ಅಂದರೆ ತುಂಬ ವೈಜ್ಞಾನಿಕವಾಗಿ ನಾವೊಂದು ಪುಸ್ತಕ ಬರೆದಿದ್ದೀವಿ, ಏನ್ಷಿಯಂಟ್ ಸೀಕ್ರೆಟ್ಸ್ ಟು ರಿವರ್ಸ್ ಡಯಾಬಿಟೀಸ್ ಅಂತ. ಅಂದರೆ ನಿಮ್ಮ ಮಧುಮೇಹವನ್ನು ಮನೆಯಲ್ಲೇ ತಾವು ಹೇಗೆ ರಿವರ್ಸ್ ಮಾಡ್ಕೋಬೋದು ಅಂತ. ಆ ಬುಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಬುಕ್ ತರಿಸ್ಕೊಂಡ್ರೆ ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದು ಆಹಾರ, ನಮ್ಮ ಇಂಡಿಯಾದಲ್ಲಿ ಅಥವಾ ವರ್ಲ್ಡ್ ವೈಡಲ್ಲಿ ಸಿಗ್ತಕ್ಕಂಥ ಒಂದೊಂದು ಆಹಾರದ್ದು ಕೂಡ ನಾವು ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡನ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡ್ ಅಂದರೆ ಏನು ನೋಡಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ನೀವು ತಿಂತಕ್ಕಂಥ ಆಹಾರದಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ, ಎಷ್ಟು ಸಿಹಿಯಾದ ಅಂಶ ಇದೆ, ಅದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಗ್ಲೈಸೆಮಿಕ್ ಲೋಡು, ಅದು ತಿಂದ ಮೇಲೆ, ಜೀರ್ಣ ಆದಮೇಲೆ ಎಷ್ಟು ಸಕ್ಕರೆ ಬಾಡಿನಲ್ಲಿ ಉತ್ಪತ್ತಿ ಮಾಡ್ತು, ಅದನ್ನು ನಾವು ಗ್ಲೈಸೆಮಿಕ್ ಲೋಡ್ ಅಂತ ಹೇಳ್ತೀವಿ. ಯಾಕಂದರೆ ಎಷ್ಟೊಂದು ಇದು ಇದೆ ಆಹಾರ ಪದಾರ್ಥಗಳು, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ಅಂದರೆ ನಿಮಗೆ ಸ್ವೀಟ್ ಇಲ್ಲ ಅಂತ ಅನಿಸುತ್ತೆ, ಬಟ್ ಜೀರ್ಣ ಆದಮೇಲೆ ಅದೇ ಜಾಸ್ತಿ ಸ್ವೀಟ್ನ ಬಾಡಿನಲ್ಲಿ ರಿಲೀಸ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಆಲ್ರೆಡಿ ನಿಮ್ಗೆ ಸಕ್ಕರೆ ಕಾಯಿಲೆ ಇದೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಾಯಿಲ್ಲ, ಜಾಸ್ತಿ ಗ್ಲೈಸೆಮಿಕ್ ಲೋಡ್ ಇರೋದು ಅಂದರೆ ಸ್ವೀಟ್ ಜಾಸ್ತಿ ಇರೋದು ತಿನ್ನೋದ್ರಿಂದ ಶುಗರು ಕಂಟ್ರೋಲ್ಗೆ ಬರೋದಿಲ್ಲ. ಆವಾಗ ಏನಾಗುತ್ತೆ, ನಿಮ್ಮದು ಡಾಕ್ಟ್ರು ಯಾಕೋ ನಿಮ್ಮ ಶುಗರ್ ಕಂಟ್ರೋಲ್ಗೆ ಬರ್ತಾಯಿಲ್ಲ, ಮೆಡಿಸಿನ್ ಡೋಸ್ ಹೆಚ್ಚಿಗೆ ಮಾಡಿ ಅಂತಾರೆ. ಡೋಸ್ ಹೆಚ್ಚಿಗೆ ಮಾಡ್ತಾ ಒಂದು ದಿವಸ ಹೇಳ್ತಾರೆ, ಇನ್ಮೇಲೆ ಇನ್ಸುಲಿನ್ ಶುರು ಮಾಡೋಣ ಅಂತ. ಸೊ ಇದೇ ಥರ ಒಂದು ಮಧುಮೇಹದ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದೆಲ್ಲ ಹೇಗೆ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಆಲ್ಮೋಸ್ಟ್ 25 ವರ್ಷದಿಂದ ನಾವು ಡಯಾಬಿಟೀಸ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಜನ ಯಾವ್ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾರೆ, ಡಾಕ್ಟ್ರು ಯಾವ್ಯಾವ ಥರ ಮಿಸ್ಗೈಡ್ ಮಾಡ್ತಾರೆ, ಯಾಕೆ ಅವರು ಕೂಡ ನಿಮಗೆ ಪ್ರಾಪರಾಗಿ ಗೈಡ್ ಮಾಡೋಕ್ಕೆ ಟೈಮು ಕೂಡ ಸಿಕ್ಕಲ್ಲ ಅವ್ರಿಗೆ. ಆಮೇಲೆ ಒಂದು ಸರಿ ಡಯಾಬಿಟೀಸ್ ಬಂತು ಅಂದರೆ ಎಲ್ಲರ ತಲೆಯಲ್ಲಿದೆ ಇನ್ನಿದು ವಾಸಿ ಆಗೋದಿಲ್ಲ ಅಂತ. ಅದೆಲ್ಲ ಶುದ್ಧ ತಪ್ಪು. ನೋಡಿ, ಈಗ ಈ ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡ್, ಈಗ ಸಿಂಪಲಾಗಿ ಹೇಳಬೇಕು ಅಂದರೆ ಪಪಾಯನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು, ಸಕ್ಕರೆ ಪ್ರಮಾಣ ಕಡಿಮೆ ಇದೆ, ಎಲ್ಲರಿಗೂ ಗೊತ್ತು, ಈ ಪ್ರಪಂಚಕ್ಕೆ ಗೊತ್ತು, ನಿಮಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ನೋಡಿ, ಯಾರೇ ಡಯಾಬಿಟೀಸ್ ಬಂದರೂ ಕೂಡ ಪಪಾಯ ಕಾಮನ್ ಆಗಿ ತಿಂತಾರೆ, ಯಾಕಂದ್ರಲ್ಲಿ ಸಕ್ಕರೆ ಅಂಶ ಕಡಿಮೆ ಇದೆ. ವೆರಾಜ್ ನೀವು ಆ್ಯಪಲ್ಲು ಇವೆಲ್ಲ ಬೆನಾನ ಎಲ್ಲ ತೊಗೊಂಡ್ರೆ ಜಾಸ್ತಿ ಇದೆ ಅಂತ ನಮಗೊಂದು ತಪ್ಪು ಕಲ್ಪನೆ ಇದೆ. ಬಟ್ ತಮಗೆ ಗೊತ್ತಿಲ್ಲ,
ಈ ಪಪ್ಪಾಯ ಏನು ಗ್ಲೈಸೆಮಿಕ್ ಇಂಡೆಕ್ಸ್ ಅಷ್ಟು ಕಡಿಮೆ ಇದ್ದರೂ ಕೂಡ ನೀವು ತಿಂದ ಮೇಲೆ ಶುಗರು ತುಂಬ ರಿಲೀಸ್ ಮಾಡುತ್ತೆ ಬಾಡಿನಲ್ಲಿ. ಅದರಲ್ಲಿ ಗ್ಲೈಸೆಮಿಕ್ ಲೋಡ್ ತುಂಬ ಜಾಸ್ತಿ ಇದೆ. ಸೊ ಅದು ನಿಮ್ಗೆ ಯಾರೂ ಇವತ್ತಿನವರೆಗೆ ಎಜುಕೇಟ್ ಮಾಡಿಲ್ಲ. ಅದಕ್ಕೆ ಅಂತಲೇ ನಿಮಗೆ ಏನ್ಷಿಯಂಟ್ ಸೀಕ್ರೆಟ್ಸು ರಿವರ್ಸ್ ಡಯಾಬಿಟೀಸ್ ಅಂತ ಈ ಪುಸ್ತಕದಲ್ಲಿ ಇಂಥದ್ದೆಲ್ಲ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಆಹಾರಗಳದು, ಇನ್ಕ್ಲೂಡಿಂಗ್ ನೀವು ತಿಂತಕ್ಕಂಥ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಪ್ರತಿಯೊಂದರದ್ದು ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಏನಾಗುತ್ತೆ, ಈ ಥರ ನಾವು ಇದರಲ್ಲಿ ಸ್ವೀಟೇ ಇಲ್ಲ ಅಂತ ತಿಂತಾ ಇರ್ತೀವಿ, ನಮ್ಮ ಶುಗರ್ ಕಂಟ್ರೋಲ್ಗೆ ಬರ್ತಾನೆ ಇರಲ್ಲ. ಡೇ ಬೈ ಡೇ ನಾವು ಮೆಡಿಸಿನ್ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತೀವಿ, ಇನ್ಸುಲಿನ್ ತೊಗೊಳ್ತಾನೆ ಹೋಗ್ತೀವಿ. ಹಾಗಾಗಿ ತಮಗೇನು ಅನಿಸುತ್ತೆ, ಮಧುಮೇಹ ವಾಸಿ ಆಗೋದಿಲ್ಲ ಅಂತ. ಅದು ಶುದ್ಧ ತಪ್ಪು. ಸೊ ಹಾಗಾಗಿ ತಾವು ಯಾವಾಗಲೂ ಈ ಗ್ಲೈಸೆಮಿಕ್ ಇಂಡೆಕ್ಸು ಗ್ಲೈಸೆಮಿಕ್ ಲೋಡು ಯಾವುದ್ರಲ್ಲಿ ಹೆಚ್ಚಿಗಿದೆ, ಯಾವುದ್ರಲ್ಲಿ ಕಡಿಮೆ ಇದೆ, ಯಾವಾಗ ಎಷ್ಟು ತಿನ್ನಬೇಕು ಅದನ್ನು ತಾವು ಕ್ಯಾಲ್ಕುಲೇಟ್ ಮಾಡಿ ತೊಗೊಳ್ತು ಅಂತಂದರೆ ತುಂಬಾ ಈಸಿ ಆಗಿಬಿಡುತ್ತೆ. ನಿಮಗೆ ಬೈ ಚಾನ್ಸ್ ಇನ್ನೂ ಬುಕ್ ತೊಗೊಳಕ್ಕೆ ಲೇಟ್ ಆಗ್ತಾಯಿದೆ ಅಂದರೆ ನೀವು ಅದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಗ್ಲೈಸೆಮಿಕ್ ಲೋಡ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ. ನಿಮಗೆ ಅದು ನಿಮ್ಮದು ಮಧುಮೇಹ ವಾಸಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ತುಂಬ ಜನ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ಇಷ್ಟೆಲ್ಲ ಮಾಡಿದರೂ ಕೂಡ ನನಗೆ ಕಡಿಮೆ ಆಗ್ತಾಯಿಲ್ಲ, ಈವನ್ ಆಯುರ್ವೇದಿಕ್ ಮೆಡಿಸಿನ್ ಕೂಡ ತೊಗೊಂಡಿದ್ದೀನಿ ಅಂತ. ಏನಾಗುತ್ತೆ ಅಂದರೆ ಆವಾಗೇ ಹೇಳಿದೆ ನಾನು, ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರಲ್ಲ, ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಆಗಿರೋದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಥರ್ಡು, ನಿಮ್ಮ ಬಾಡಿನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಿರುತ್ತೆ. ಈ ಮೂರಕ್ಕೂ ಆಯುರ್ವೇದದಲ್ಲಿ ಬೇರೆ ಬೇರೆ ಥರ ಚಿಕಿತ್ಸೆನೇ ಇದೆ. ಅದಕ್ಕೆ ಆಯುರ್ವೇದದಲ್ಲಿ 20 ಥರ ಮಧುಮೇಹ ಅಂತ ಹೇಳ್ತಾನೆ. ವೆರಾಸ್ ನಿಮಗೆ ಮಾಡರ್ನ್ ಸೈನ್ಸ್ ಪ್ರಕಾರ 2 ಥರ ಡಯಾಬಿಟೀಸ್ ಇರೋದು. ಸೊ ಹಾಗಾಗಿ ಅದು ಯಾವುದಿದೆ ಅಂತ ಕರೆಕ್ಟಾಗಿ ಕಂಡು ಹಿಡಿದುಬಿಟ್ರೆ ರಿವರ್ಸ್ ಮಾಡೋದು ಭಾಳ ಈಸಿ. ಸೊ ಈ ಥರ ನಾವು ಇಲ್ಲಿ ಏನು ಮಾಡ್ತೀವಿ, ಒಂದು ಸರಿ ಒಂದು ಡಯಾಬಿಟಿಸ್ ಪೇಷಂಟ್ ಬಂದರೆ ನಾವು ಅವ್ರದ್ದು ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇದೆಯಲ್ಲ ನೋಡಿಬಿಟ್ಟು, ಆಮೇಲೆ HbA1c ಕರೆಕ್ಟಾಗಿ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ, ಏನಾದ್ರು ತುಂಬ ವೇರಿಯೇಷನ್ ಆಗ್ತಾ ಇದೆಯಾ, ಅದ್ರ ಜೊತೆಗೆ C-ಪೆಪ್ಟೈಡ್ ಅಂತ ಒಂದು ಟೆಸ್ಟ್ ಬರುತ್ತೆ. ಅದು ಏನಾಗುತ್ತೆ ಅಂದರೆ ನಮ್ಮದು ಇದು ಏನಿದೆ ಗ್ಲ್ಯಾಂಡ್ ಏನಿದೆ ಅದರಲ್ಲಿ ಇನ್ಸುಲಿನ್ ಸೀಕ್ರೇಷನ್ ಆಗ್ತಾ ಇದೆಯಲ್ಲ ಅಂತ ತೋರಿಸ್ಕೊಡುತ್ತೆ. ಸೊ ಇನ್ಸುಲಿನ್ ಸೀಕ್ರೇಷನ್ ಕಂಪ್ಲೀಟ್ ಸ್ಟಾಪ್ ಆಯಿತು ಅಂದರೆ ಡಯಾಬಿಟಿಸ್ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಸೀಕ್ರೇಷನ್ ಇದೆ, ಅದರಲ್ಲಿ ಕ್ವಾಲಿಟಿ ಸರಿ ಇಲ್ಲ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂದರೆ 100% ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದು. ಸೊ ಇದೆಲ್ಲ ಟೆಸ್ಟ್ ರಿಪೋರ್ಟ್ಸ್ ನೋಡ್ತು ಅಂತಂದರೆ ನಮ್ಮಲ್ಲಿ ಆವಾಗ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ, ಡಯಾಬಿಟಿಸ್ ಡಿಟಾಕ್ಸ್ ಅಂತ. ಸೊ ಅದರಲ್ಲಿ ಏನಾಗುತ್ತೆ, ಈ ನಮಗೇನು ಗ್ಲ್ಯಾಂಡಲ್ಲಿ ಇನ್ಸುಲಿನ್ ಸೀಕ್ರೇಷನ್ ಆಗೋ ಪ್ರೊಸೆಸ್ ಇದೆ ಅಲ್ವಾ, ಅದನ್ನು ಇನ್ನೊಂಚೂರು ಫಾಸ್ಟನ್ ಅಪ್ ಮಾಡುತ್ತೆ, ಅಂದರೆ ಇನ್ನೊಂದು ಸ್ವಲ್ಪ ಸ್ಪೀಡಪ್ ಮಾಡುತ್ತೆ. ಅವಾಗೇನಾಗುತ್ತೆ, ನಿಮ್ಮ ಬಾಡಿನಲ್ಲೇ ನ್ಯಾಚುರಲ್ ಇನ್ಸುಲಿನ್ ಸೀಕ್ರೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅವಾಗೇನಾಗುತ್ತೆ, ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ನ್ಯಾಚುರಲಿ ಈಗ ತೊಗೊಳ್ತಾ ಇರೋ ಮೆಡಿಸಿನ್ ಡೋಸ್ನ ಕಡಿಮೆ ಮಾಡ್ತಾ ಬರ್ತಾರೆ ಡಾಕ್ಟರ್ಗಳು. ಆವಾಗ ಒಂದು ಫೈನ್ ಡೇ ಯು ಕ್ಯಾನ್ ಸ್ಟಾಪ್ ದ ಅಲೋಪತಿ ಮೆಡಿಸಿನು, ಆಮೇಲೆ ಸ್ಲೋ ಆಗಿ ನಮ್ಮ ಟ್ರೀಟ್ಮೆಂಟ್ ಕೂಡ ಸ್ಟಾಪ್ ಮಾಡ್ತೀವಿ. ಸೊ ಒಂದ್ಸರಿ ಡಯಾಬಿಟಿಕ್ ಡಿಟಾಕ್ಸ್ ಕೊಡ್ತು ಅಂತಂದರೆ ಅದು ಆದಮೇಲೆ ಒಂದಷ್ಟು ಸಿಂಪಲ್ ಆಗಿರೋ ಇಂಟರ್ನಲ್ ಮೆಡಿಸಿನ್ ಇದೆ ಹೊಟ್ಟೆಗೆ ತೊಗೊಳ್ಳೋದು. ಈಗ ತೊಗೊಳ್ತಾ ಇರೋ ಮೆಡಿಸಿನ್ ಜೊತೆಗೇ ಈ ಮೆಡಿಸಿನು ಕೂಡ ತೊಗೊಳ್ತು ಅಂತಂದರೆ ಎರಡೂ ಸೇರಿಬಿಟ್ಟು ನಿಮಗೆ ಶುಗರ್ ಲೆವೆಲ್ ಡ್ರಾಪ್ ಆಗ್ತಾ ಬರುತ್ತೆ, ಇನ್ಸುಲಿನ್ ಸೀಕ್ರೇಷನ್ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಈವನ್ ನಮ್ಮ ಮೆಡಿಸಿನ್ ಸ್ಟಾಪ್ ಮಾಡಿದ ಮೇಲೂ ಕೂಡ, ಎಕ್ಸಿಸ್ಟಿಂಗ್ ಮೆಡಿಸಿನ್ ಸ್ಟಾಪ್ ಮಾಡಿದ ಮೇಲೂ ಕೂಡ ನ್ಯಾಚುರಲ್ ಆಗಿ ನಿಮ್ಮ ಬಾಡಿನಲ್ಲಿ ನಮ್ಮ ಇನ್ಸುಲಿನ್ ಉತ್ಪತ್ತಿ ಆಗೋಕ್ಕೆ ಆ ಪ್ರಕ್ರಿಯೆ ಏನಿದೆ ಅದು ಆಟೋಮೆಟಿಕ್ಕಾಗಿ ರೀಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ನೀವು ಕಂಪ್ಲೀಟಾಗಿ ಇದನ್ನು ಎರಾಡಿಕೇಟ್ ಮಾಡ್ಬೋದು. ಸೊ ಹಾಗಾಗಿ ಈಗ ಮಾಡಬೇಕು ಅಂತಂದರೆ ನಿಮ್ಗೆ ಒಂದು ಫಸ್ಟ್ ಆಫ್ ಆಲು ಡಯಾಬಿಟಿಸ್ ರಿವರ್ಸ್ ಮಾಡಬೇಕು ಅಂತ ತಲೆಗೆ ಬಂತು ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಯಾವ ಥರ ಯೋಗಾಸನಗಳು ಮಾಡಬೇಕು, ಯಾವ ಥರ ಮೆಡಿಟೇಷನ್ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ಇವನ್ ಅಲೋಪತಿದು ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಡಯಾಬಿಟಿಸ್ಗೆ ಇರ್ತಕ್ಕಂಥ ಮೆಡಿಸಿನ್ ಏನೇನು ಅವೈಲೇಬಲ್ ಇದೆ, ಎಷ್ಟು ಟೈಪ್ಸ್ ಇದೆ ಆಯುರ್ವೇದ ಪ್ರಕಾರ, ಬೇರೆ ಸಿಸ್ಟಮ್ ಪ್ರಕಾರ, ಪ್ರತಿಯೊಂದು ಡೀಟೇಲ್ ಆಗಿ ನಾವು ಈ ಬುಕ್ಕಲ್ಲಿ ಬರೆದಿದ್ದೀವಿ. ಸೊ ಯಾರೇ ಡಯಾಬಿಟಿಸ್ ಇದ್ದರೂ ಕೂಡ ಈ ಬುಕ್ಕು ನಿಮಗೆ ಒಂಥರ ಮನೆಯಲ್ಲೇ ನಿಮಗೆ ಮನೆ ಔಷಧಿ ಥರ ವರ್ಕ್ ಆಗುತ್ತೆ. ತುಂಬಾ ಕೆಲವೊಂದು ಸೂಪರ್ ಫುಡ್ ಅಂತ ಇದೆ, 20 ಸೂಪರ್ ಫುಡ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಬಿಟ್ಟು ಡಯಾಬಿಟಿಸ್ನ ಎಷ್ಟು ಫಾಸ್ಟಾಗಿ ತಾವು ವಾಸಿ ಮಾಡ್ಕೋಬೋದು ಮನೆಯಲ್ಲಿ, ಅದನ್ನು ಕೂಡ ಅದರಲ್ಲಿ ಬರೆದಿದ್ದಿದೆ. ತುಂಬಾ ಸಿಂಪಲ್ ಇದೆ, ತರಿಸ್ಕೊಂಡು ನೀವು ಇಟ್ಕೊಂಡ್ಬಿಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಜೊತೆಗೆ ಇನ್ನು ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಂಗೆ ಟೈಪ್ 2 ಡಯಾಬಿಟೀಸ್ ಇದೆ, ಬಟ್ 10-15 ವರ್ಷದಿಂದ ಇದೆ, ಆಲ್ರೆಡಿ ಇನ್ಸುಲಿನ್ ಶುರು ಮಾಡಿದ್ದೀನಿ ಅಂತ. ಸೊ ಅದು ಅಂತೂ ನಾವು ಖಂಡಿತವಾಗಿಯೂ ವಿದೌಟ್ ಎನಿ ಸೈಡ್ ಎಫೆಕ್ಟು ಜಸ್ಟ್ ಒಂದು ಪಂಚಕರ್ಮ ಚಿಕಿತ್ಸೆ ಮಾಡೋದ್ರಿಂದ ಇನ್ಸುಲಿನ್ ಡಿಪೆಂಡೆನ್ಸಿ ಇರೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ನೀವು ದಿನ ಚುಚ್ಕೊಂಡು ನೋವನ್ನ ಇದು ಮಾಡೋದು ಬೇಕಾಗಿಲ್ಲ. ಸೊ ಅದನ್ನು ಕಂಪ್ಲೀಟಾಗಿ ಇನ್ಸುಲಿನ್ ಮಾತ್ರ ನಾವು ಜಸ್ಟ್ ಒಂದು ಬರೀ ಪಂಚಕರ್ಮ ಚಿಕಿತ್ಸೆ ಮಾಡೋದ್ರಿಂದ ಇನ್ಸುಲಿನ್ ಇನ್ಸುಲಿನ್ ಇಂಜೆಕ್ಷನ್ ಏನು ತೊಗೊಳ್ತೀರ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ನಮ್ಮದು ಇದ್ರ ಟ್ರೀಟ್ಮೆಂಟಲ್ಲಿ
ಡಯಾಬಿಟಿಸ್ ಟ್ರೀಟ್ಮೆಂಟಲ್ಲಿ ತಾವು ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ, ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲ, ತುಂಬ ಸೇಫಾಗಿದೆ, ತುಂಬ ನ್ಯಾಚುರಲ್ ಆಗಿದೆ. ಇಷ್ಟೇ ನೀವು ನಾವು ಹೇಳಿದಷ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗ ಇದ್ರದ್ದು ಡಯಾಬಿಟಿಸ್ ಡಿಟಾಕ್ಸ್ ಇರ್ಬೋದು, ಡಯಾಬಿಟಿಸ್ ಮೆಡಿಸಿನ್ ಇರ್ಬೋದು, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು, ಒಂದಷ್ಟು ಮೆಡಿಸಿನ್ ಯೂಸ್ ಮಾಡೋದು, ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಈ ನಾವು ಬುಕ್ಕಲ್ಲಿ ಮೆನ್ಷನ್ ಮಾಡಿರೋ ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡು ಅದ್ರ ಪ್ರಕಾರ ಆಹಾರ ವಿಹಾರಗಳು ಮಾಡ್ತು ಅಂತಂದರೆ 100% ನೀವು ನಿಮ್ಮದು ಟೈಪ್ 2 ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಇನ್ನೊಂದು ತುಂಬ ಇಂಪಾರ್ಟೆಂಟು ಡಯಾಬಿಟೀಸಲ್ಲಿ ಎಸ್ಪೆಷಲಿ ತುಂಬ ಜನ ಸಫರ್ ಆಗ್ತಾ ಇರೋದು ಇತ್ತೀಚೆಗೆ ಅದರ ಕಾಂಪ್ಲಿಕೇಶನ್ಸು. ಕಣ್ಣು, ನರ, ಕಿಡ್ನಿ, ಹಾರ್ಟು, ಲಿವರ್ ಮೇಲೆ ತುಂಬ ಎಫೆಕ್ಟ್ ಆಗ್ತಾಯಿದೆ. ಅದರಲ್ಲೂ ತಾವು ನೋಡಿರ್ಬೋದು, ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಡಯಾಬಿಟೀಸ್ ಇರೋರಿಗೆ ಕಾಲುರಿ ನನಗೆ ತುಂಬ ಜಾಸ್ತಿ ಇದೆ ಅಂತಾರೆ, ಕಾಲುರಿ ಕಣ್ಣುರಿ ಅಂತ ಹೇಳ್ತಾರೆ. ಅದನ್ನೇ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಒಂದು ಸರಿ ಡಯಾಬಿಟಿಕ್ ನ್ಯೂರೋಪತಿ ಸೆಟ್ಟಿನ್ ಆಯಿತು ಅಂದರೆ ಅದನ್ನು ರಿವರ್ಸ್ ಮಾಡೋದು ತುಂಬಾ ಕಷ್ಟ. ಸೊ ನಿಮ್ಗೆ ಯಾವಾಗ ಕಾಲುರಿ ಆಗ್ತಾಯಿದೆ, ಕಣ್ಣುರಿ ಎಲ್ಲ ಆಗ್ತಾಯಿದೆ, ಜಾಸ್ತಿ ಹೋಗ್ತಾ ಇದೆ ಮೆಡಿಸಿನ್ ತೊಗೊಂಡ್ಮೇಲೂ ಅಂದರೆ ಅದನ್ನು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮದು ಡಯಾಬಿಟೀಸು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅಂತ ಲೆಕ್ಕ. ಈವನ್ ನೀವು ಮೆಡಿಸಿನ್ನು ತೊಗೊಂಡು ಇನ್ಸುಲಿನ್ ತೊಗೊಳ್ತಾ ಇದ್ದರೆ, ಡಯಟ್ ಕಂಟ್ರೋಲ್ ಮಾಡ್ತಾಯಿದ್ರು ಕೂಡ ಈ ಥರ ಕೈಕಾಲು ಉರಿ ಇದೆ ಅಂತಂದರೆ ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡಿಬಿಡಿ. ಯಾಕಂದರೆ ಈ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಲಾಂಗ್ ರನ್ನಲ್ಲಿ ತುಂಬ ಗ್ಯಾಂಗ್ರೀನ್ಗಳಾಗೋದು ಆ ಥರ, ಅಂದರೆ ಗಾಯಗಳ ಥರ ಎಲ್ಲ ಆಗಿಬಿಟ್ಟು ಎಷ್ಟೊಂದು ಜನಕ್ಕೆ ನೋಡಿದ್ದೀವಿ ನಾವು, ಬೆರಳುಗಳು ಆ್ಯಂಪುಟೇಷನ್ ಮಾಡೋದು, ಕಾಲು ಆ್ಯಂಪುಟೇಷನ್ ಮಾಡೋದು, ಕೈ, ಇಂಥದ್ದೆಲ್ಲ ತುಂಬ ಕಾಂಪ್ಲಿಕೇಶನ್ನು ಲಾಂಗ್ ರನ್ನಲ್ಲಿ ಆಗ್ತಾ ಹೋಗುತ್ತೆ. ಆಮೇಲೆ ತಾವು ನೋಡಿರ್ಬೋದು, ಮೆಜಾರಿಟಿ ಡಯಾಬಿಟಿಸ್ ಕೇಸಲ್ಲಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇರೋದು, ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇರೋದು, ಸ್ಟ್ರೋಕ್ ಜಾಸ್ತಿ ಆಗ್ತಾ ಇರೋದೆಲ್ಲ ಕಾಣ್ತಾ ಇದೆ. ಸೊ ಇದೆಲ್ಲದಕ್ಕೂ ಒಂದೇ ಅಂತಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಯಾಕಂದರೆ ನೀವು ಎಷ್ಟೇ ಔಷಧಿ ತೊಗೊಳ್ತಾ ಇದ್ದರೂ ಬಾಡಿನಲ್ಲಿ ನಿಮ್ಮದು ಮೆಟಬಾಲಿಸಮ್ ಸರಿ ಇಲ್ಲ, ಇನ್ಸುಲಿನ್ ಸೀಕ್ರೇಷನ್ ಕ್ವಾಲಿಟಿ ಇಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಸೊ ಈ ಥರ ಯಾವುದೇ ಒಂದು ಸಿಮ್ಟಮ್ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ನಮ್ಮಲ್ಲಿ 125 ವರ್ಷದಿಂದ ಈ ಡಯಾಬಿಟೀಸ್ನ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾಯಿದ್ದೀವಿ. ತುಂಬ ಜನಕ್ಕೆ ಸಕ್ಸಸ್ ರೇಟ್ ಇದೆ. ಇದರಲ್ಲೂ ತಾವು ಕೆಲವೊಬ್ರದ್ದೆಲ್ಲ ವೀಡಿಯೋ ಸ್ಲೈಡ್ಸ್ ಎಲ್ಲ ನೋಡ್ತಾ ಇರ್ಬೋದು. ಎಷ್ಟೊಂದು ಜನಕ್ಕೆ 2 ಮಂತ್ಸು 3 ಮಂತ್ಸಲ್ಲೆಲ್ಲ ಕಂಪ್ಲೀಟ್ ಡಯಾಬಿಟೀಸ್ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಯೂಶಲಿ ತುಂಬ ವರ್ಷದಿಂದ ನಿಮ್ಮ ಡಯಾಬಿಟೀಸ್ ಇತ್ತು ಅಂದರೆ ಇಟ್ ಟೇಕ್ಸ್ ಅರೌಂಡ್ 8 to 10 ಮಂತ್ಸು 1 ಇಯರ್ವರೆಗೆ ಟೈಮ್ ತೊಗೊಳುತ್ತೆ. ಬಟ್ ಗ್ರ್ಯಾಜುಯಲ್ ಆಗುತ್ತೆ. ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ಯಾವತ್ತೂ ಫಾಸ್ಟಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಅದು ಒನ್ಸ್ ಫಾರ್ ಆಲ್, ಒಂದು ಸರಿ ನಿಮ್ಮ ಇನ್ಸುಲಿನ್ ಸಿಕ್ರೇಷನ್ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಡಯಾಬಿಟಿಸ್ ಕ್ಯೂರ್ ಆಗ್ತಾ ಬರುತ್ತೆ. ಸೊ ಡಯಾಬಿಟಿಕ್ ನೆಫ್ರೋಪತಿ ಇದೆ ನ್ಯೂರೋಪತಿನಲ್ಲಿ ಏನು ಮಾಡ್ತೀವಿ, ಈ ಥರ ಕೈಕಾಲು ಉರಿ ಬಂದು ಎಲ್ಲ ಆಯಿತು ಅಂತಂದರೆ ಒಂದು ಸರಿ ನಿಮ್ಮದು ಯಾವ ಸ್ಟೇಜಲ್ಲಿದೆ ಡಯಾಬಿಟಿಕ್ ನ್ಯೂರೋಪತಿ ನೋಡಿ, ಅದಕ್ಕೆ ಎಷ್ಟೊಂದು ವೆರೈಟಿ ಆಯುರ್ವೇದದಲ್ಲಿ ಸರ್ವಾಂಗ ದಾರ ಅಂತ, ಅಂದರೆ ದೇಹಕ್ಕೂ ಎಲ್ಲ ಕೂಡ ಒಂದು ದಾರ ಅಂತ ಮಾಡ್ತೀವಿ. ಅದರಲ್ಲಿ ತಕ್ರಾಧಾರ ಇದೆ, ತೈಲಾಧಾರ ಇದೆ, ಎಷ್ಟೊಂದು ವೆರೈಟಿ ಟ್ರೀಟ್ಮೆಂಟ್ಸ್ ಇದೆ. ಅದ್ರ ಜೊತೆಗೆ ಕೆಲವೊಂದು ಪಂಚಕರ್ಮ ಎಲ್ಲ ಅಡಾಪ್ಟ್ ಮಾಡಿಬಿಟ್ಟು ಅಲ್ಲಿ ಅದರದ್ದು ಹೀಟ್ ಟ್ರೀಟ್ಮೆಂಟು, ಕೋಲ್ಡ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆ ಡಯಾಬಿಟಿಕ್ ನ್ಯೂರೋಪತಿನ ಸ್ಲೋ ಆಗಿ ಅಲ್ಲೂ ಕೂಡ ರಿವರ್ಸಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಕೆಲವೊಂದು ಮೆಡಿಸಿನು ನರ್ವ್ ಸ್ಟ್ರೆಂಥನಿಂಗು, ಎಸ್ಪೆಷಲಿ ಡಯಾಬಿಟಿಕ್ ನ್ಯೂರೋಪತಿನಲ್ಲಿ ಡಯಾಬಿಟೀಸಿಂದ ನರ್ವ್ಸ್ಗಳ ಮೇಲೆ ತುಂಬ ಎಫೆಕ್ಟ್ ಆಗಿರುತ್ತೆ. ಆ ಸ್ಟ್ರೆಂಥನಿಂಗಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಇದೆ. ಸೊ ಇದೆಲ್ಲ ತೊಗೊಳ್ತು ಅಂತಂದರೆ ನಿಮ್ಮ ಡಯಾಬಿಟೀಸ್ನ ಆರಾಮಾಗಿ ತಾವು ಮನೆಯಲ್ಲೇ ಕೂತ್ಕೊಂಡು ರಿವರ್ಸ್ ಮಾಡ್ಬೋದು. ಜಸ್ಟ್ ಈ ಬುಕ್ ಒಂದು ಸರಿ ಆರ್ಡರ್ ಮಾಡಿ ನೀವು ತರಿಸ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತು ಅಂದರೆ ಈವನ್ ನಮ್ಮ ಡಾಕ್ಟರ್ಗಳೇ ಇದನ್ನು ಕೂಡ ಬೇಕಾಗಿಲ್ಲ ನಿಮಗೆ. ಯು ಯುವರ್ ಸೆಲ್ಫ್ ಕ್ಯಾನ್ ಬಿಕಮ್ ಅ ಮಿನಿ ಡಾಕ್ಟರ್. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.